ಹಾಯ್ ಹಲೋ ಫ್ರೆಂಡ್, ನಮಸ್ಕಾರ. ನೀವು ನೋಡ್ತಾ ಇರೋದು ದಿವ್ಯಾ ಗೌಡ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತು ಬಂದು ಮಂಡೇ 10ನೇ ತಾರೀಕು. ಸೊ ಇವತ್ತು ನನ್ನ ಬರ್ತ್ಡೇ. ಸೊ ಹಾಗಾಗಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ. ತುಂಬ ದಿನ ಆಗ್ಬಿಟ್ಟಿತ್ತು, ಆಲ್ಮೋಸ್ಟ್ ಒಂದೂವರೆ ತಿಂಗಳಿಂದ ಈ ಥರ ವೀಡಿಯೋ ಮಾಡಿ ಸ್ಟಾಪ್ ಮಾಡಿ ಅಷ್ಟು ದಿನ ಆಗಿತ್ತು. ಒಂದೆರಡು ವೀಡಿಯೋ ಇತ್ತು, ಅದನ್ನೆಲ್ಲ ಮೊನ್ನೆ ದಿವಸ ಪೋಸ್ಟ್ ಮಾಡಿದೆ ಎಡಿಟಿಂಗ್ ಮಾಡಿ. ಸೋಂಬೇರಿ ಬಿದ್ದುಬಿಟ್ಟಿದ್ದೆ. ಸೊ ಯಾಕೋ ಸ್ವಲ್ಪ ಬೇಜಾರಾಗ್ತಿತ್ತು, ಸುಮ್ಮನಾಗ್ಬಿಟ್ಟಿದ್ದೆ. ಸೊ ನೋಡೋಣ ಆಮೇಲೆ ಮಾಡೋಣ ಅಂತ ಅಂದ್ಬಿಟ್ಟು ಸೊ ಅದನ್ನ ಹಾಕಾದ್ಮೇಲೆ ಸೊ ಮತ್ತೆ ಸ್ಟಾರ್ಟ್ ಮಾಡಬೇಕಲ್ಲ ಅಂತ ಅಂದ್ಬಿಟ್ಟು ಇವತ್ತು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೆಂಗಿದ್ರು ನೆನ್ನೆ ಮಾಡೋಣ ಅಂದ್ಕೊಂಡೆ, ಬಟ್ ನಿನ್ನೆ ಏನು ಅಂದರೆ ನಮ್ಮ ಮನೆ ದೇವರು ಗಂಡು ದೇವರಿದೆಯಲ್ಲ, ಸೊ ಅದು ನಾಳೆಯಿಂದ ಹಬ್ಬ. ಆ ದೇವರ ಜಾತ್ರೆ ನಡೆಯುತ್ತೆ ನಾಳೆಯಿಂದ ಶುಕ್ರವಾರದವರೆಗೂ ನಡೆಯುತ್ತೆ, ಮಂಗಳವಾರದಿಂದ. ಸೊ ಹಾಗಾಗಿ ಮನೆ ಕ್ಲೀನಿಂಗ್ ಎಲ್ಲ ಮಾಡಬೇಕಿತ್ತು. ನೆನ್ನೆ ದಿನ ಫುಲ್ ಅಂದರೆ ಕೆಲಸ ಇತ್ತು. ಒಂದು ಮನೆ ನೀನು ಟಿ ವಿ ನೋಡು ಅವನು ನೋಡ್ತಾ ಇದ್ದಾನೆ ಟಿವಿನ ಕುತ್ಕೊಂಡು. ಹಾಲು ಕುಡ್ಬಿಟ್ಟು ಮನ್ಗಿದ್ದ. ಬಟ್ ಈ ಚಿರುನ ಬಿಡೋಕೆ ಹೋಗೋದು, ಚಿರುನ ಸ್ಕೂಲಿಗೆ ಬಿಡೋಕೆ ಹೋಗಿದ್ನಲ್ಲ, ಆವಾಗ ಎದ್ಬಿಟ್ಟ. ಇನ್ನೇನಿಲ್ಲ, ಅವ್ನು ಪಾಡಿಗೆ ಅವನು ಟಿ ವಿ ನೋಡ್ತಾ ಇದ್ದಾನೆ. ನೋ ಅಂತಿದ್ದಾನೆ ನಾನು ವೀಡಿಯೋ ಮಾಡ್ತಾ ಇರೋದಕ್ಕೆ. ತುಂಬ ದಿನ ಆಯ್ತಲ್ಲ ವೀಡಿಯೋ ಮಾಡಿ, ಹಾಗಾಗಿ. ಸೊ ನಂತರ ಏನು ಹೇಳ್ತಿದೆ, ವಾರ ಅಲ್ಲ, ಮನೆ ಕ್ಲೀನಿಂಗು ಫುಲ್ ಮನೆ ಕ್ಲೀನಿಂಗ್ ಮಾಡಿದೆ. ಅಡುಗೆ ಮನೇಲಿರೋ ಪಾತ್ರೆಗಳನ್ನೆಲ್ಲ ತೆಕ್ಕೊಂಡು ಧೂಳು ಹೊಡೆದು ಕಸ ಗುಡಿಸಿ ಇದೆಲ್ಲ ಒರೆಸಿ, ಈ ರೇಷನ್ಗಳು ಇವೇ ಒಂದು 2 ಅವರ್ ಆಗೋಗುತ್ತೆ ಈ ಕೆಲಸನೇ. ಸೊ ಸಾಮಾನುಗಳನ್ನೆಲ್ಲ ತೆಗೆದು ಒಂದಕ್ಕೆ ಹಾಕಿಟ್ಟು ತೊಳ್ದು ಮತ್ತೆ ಒರೆಸಿ ಅವನ್ನೆಲ್ಲ ಮತ್ತೆ ಫಿಲ್ ಮಾಡಿಡೋಷ್ಟೊತ್ತಿಗೆ 2 ಅವರ್ ಅಲ್ಲ, ಆಲ್ಮೋಸ್ಟ್ ಅರ್ಧ ದಿನ ಇದಕ್ಕೆ ಬೇಕಾಗುತ್ತೆ. ನಾನು ಎಷ್ಟು ಗಂಟೆ, ಒಂದು 6 ಗಂಟೆ ಹಿಂಗೆ ಸ್ಟಾರ್ಟ್ ಮಾಡಿದೆ. 8 ಗಂಟೆ ಒಂದು 2-3 ಅವರ್ ಬೇಕು ಫುಲ್ ಕಂಪ್ಲೀಟಾಗಿ ರೆಡಿ ಮಾಡ್ತೀನಿ. ಅಂದರೆ ನಾವು ಊಟ ಮಾಡಬೇಕು 9:30, ಅಷ್ಟೊತ್ತು ಗಂಟೆ ಅಡುಗೆ ಮನೆ ಕೆಲಸ ಆಗಿದೆ. ಫ್ರಿಜ್ ಕೆಲಸ, ಅಡುಗೆ ಮನೆ ಕೆಲಸ. ಸೊ ಹಾಗಾಗಿ ಆ ಕಸಿ ಬಿಸಿಲಿ ಮೊದಲೇ ಕೆಲಸ ಆಗಲ್ಲ. ಸೊ ಹಾಗಾಗಿ ವೀಡಿಯೋ ಮಾಡ್ಕೊಂಡು ಕೂತ್ರೆ ಇನ್ನೂ ಲೇಟ್ ಆಗಿಬಿಡುತ್ತೆ. ಸೊ ಪಟ ಅಂತ ಕ್ಲೀನ್ ಮಾಡ್ಕೊಳ್ಳೋಣ. ಯಾಕೆಂತಂದರೆ ಹೋದ ವರ್ಷನೇ ತೋರಿಸಿದ್ದೆ ಮನೆ ಕ್ಲೀನಿಂಗ್ ಮಾಡೋದಿಲ್ಲ ಇದೇ ಹಬ್ಬದಲ್ಲಿ. ಸೊ ಇದೇ ಥರ ಕ್ಲೀನ್ ಮಾಡಬೇಕಾದ್ರೆ. ಹಾಗಾಗಿ ಈ ಸಲ ಏನು ಕ್ಲೀನಿಂಗ್ ಪರ್ಪಸ್ ಯಾವ ವೀಡಿಯೋನೂ ಇಲ್ಲ. ಬರೀ ನಾನು ಇವತ್ತು ಎಲ್ಲ ಕ್ಲೀನ್ ಮಾಡಿಕೊಂಡು ವಾರನೂ ಕೂಡ ಮಾಡಿಬಿಟ್ಟೆ. ನಾಳೆ ಅಂದರೆ ಇವಾಗ ಸಂಜೆ ಮಾಡೋಣ ಅಂತ ಅಂದ್ಕೊಂಡೆ. ನನ್ನ ಬರ್ತಡೇ ಆಗಿರೋದ್ರಿಂದ ಬೆಳಿಗ್ಗೆನೇ ಎದ್ದು ಪೂಜೆ ಮಾಡಿಬಿಡೋಣ ಅಂತ ಅನ್ನಿಸ್ತು. ಸೊ ಹಾಗಾಗಿ ರಾತ್ರಿ ಎಲ್ಲ ಹೂವು ತಂದಿಟ್ಕೊಂಡು ವಾರನೂ ಕೂಡ ಕಂಪ್ಲೀಟಾಗಿ ಮಾಡ್ಕೊಂಡಿದ್ದೀನಿ. ಸೊ ಏನಿಲ್ಲ, ಹೂವು ತರಬೇಕು ನಾಳೆ ಮುಡಿಸೋದಕ್ಕೆ. ನೆನ್ನೆ ರಾತ್ರಿ ಹೋದಾಗ ಹೂವು ಚೆನ್ನಾಗಿರಲ್ಲ, ಇಷ್ಟನೇ ಆಗಿಲ್ಲ ನನಗೆ. ಸೊ ಅದಕ್ಕೆ ಒಂದೊಂದು ಚೆನ್ನಾಗಿರೋ ಹೂವು ಕಟ್ ಮಾಡಿ ಇಟ್ಬಿಟ್ಟು, ಕಟ್ಟಿರೋ ಹೂವನ್ನೇ ತಂದಿದ್ದೆ, ಕಟ್ ಮಾಡಿ ಇಟ್ಟಿದ್ದೀನಿ. ಸೊ ಅದನ್ನೆಲ್ಲ ಇನ್ನು ಸ್ವಲ್ಪನೂ ನಂಗೆ ಇಷ್ಟ ಆಗಲಿಲ್ಲ ಹೂವು. ನೋಡೋಣ ಬಾಗಿಲಿಗಾದರೆ ಹಾಕೋಣ ಅಂತ ಅಂದ್ಬಿಟ್ಟು ಹಾಗೆ ಎತ್ತಿಟ್ಟೆ. ದೇವ್ರಿಗೆ ಮಾತ್ರ ಒಂದೊಂದು ಹೂವು ಮುಡಿಸಿದ್ದೀನಿ ಅಷ್ಟೇ. ಸೊ ಇವತ್ತು ಅಮ್ಮಂಗೆ ತರ ಕೇಳಿದ್ದೀನಿ, ನೋಡೋಣ ಅಮ್ಮ ತಂದರೆ ನಾಳೆ ಚೆನ್ನಾಗಿರುತ್ತೆ ಮುಡಿಸೋದಕ್ಕೆ. ಫ್ರೆಶ್ ಆಗಿರೋ ಹೂವು ಅಲ್ಲ, ಅಂದರೆ ಮುಡ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ನಾನು ನಾಷ್ಟ ಹಾಕಿ ಇಟ್ಬಿಟ್ಟು ವ್ಲಾಗ್ನ ಸ್ಟಾರ್ಟ್ ಮಾಡಿದೆ ನೋಡಿ. ಸೊ ಪನ್ನೀರ್ ಫ್ರೈಡ್ ರೈಸ್, ಪನ್ನೀರ್ ಫ್ರೈಡ್ ರೈಸ್ ಮಾಡಿದ್ದೆ. ಈಗ ಊಟನ ಮಾಡೋಣ, ನಾಷ್ಟ ಮಾಡೋಣ ಅಂತ ಹಾಕ್ಕೊಂಡೆ. ಹಾಗೆ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೆ. ಸೊ ಯಾರು ಹೊಸದಾಗಿ ನನ್ನ ಚಾನಲ್ನ ನೋಡ್ತೀರಿ, ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಫುಲ್ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ ಗಾಯ್ಸ್, ಅಷ್ಟೇ. ಸೊ ಇಷ್ಟು ನನಗೆ ಇವತ್ತು ಯಾರು ಮಾಡಿದ್ದಾರೆ ಅಂತ ಹೇಳ್ತೀನಿ, ನನ್ನ ಫ್ರೆಂಡ್ ವಿದ್ಯಾ. ಸೊ ಸೆಕೆಂಡ್ ಬಂದು ನಮ್ಮ ಅಕ್ಕ, ಅಂದರೆ ಈ ಅಕ್ಕ ಅಲ್ಲ, ಅಂದರೆ ನಮ್ಮ ಪುಟ್ಟೆ ಕಾಲ, ಅಂದರೆ ನಾನು ನೋಡೋದ ಅಕ್ಕ ಅಲ್ಲ. ಅಂದರೆ ನಾನು ಅಕ್ಕ ಇಬ್ಬರೂ ಒಂದೇ ಮನೆ, ಅಂದರೆ ಒಂದೇ ಮನೆ ದೇವರಾಗಿರೋದ್ರಿಂದ ಫುಲ್ಲು ಟಯರ್ಡ್ ಇಬ್ಬರು ಅಷ್ಟೇ. ನಾನು ಮನೆಗೆಲ್ಲ ನಾನು ನಮ್ಮಮ್ಮ ಸೇರ್ಕೊಂಡು ಕ್ಲೀನ್ ಮಾಡಿದ್ವಿ. ನಮ್ಮ ಅಕ್ಕವರು ಕೂಡ ಅವ್ರ ಮನೆಯದು ಎಲ್ಲನೂ 2 ಮನೆ ಇದೆ, ಆ ಕಡೆ ಮನೆ ಈ ಕಡೆ ಮನೆ 2 ಮನೆಯೂ ಅವರೇ ಕ್ಲೀನ್ ಮಾಡ್ಕೊಬೇಕು. ಸೊ 2 ಮನೆಯಲ್ಲೂ ಇರೋದ್ರಿಂದ ಸಿಕ್ಕಾಪಟ್ಟೆ ಕೆಲಸ ಇತ್ತು. ಅವಳು ಕೂಡ ರಾತ್ರಿ ಊಟ ಅಡುಗೆನೇ ಮಾಡಿರಲಿಲ್ಲ, ಮೊಸರು ಮಾಡಿದ್ರು. ನಾವು ಏನು ಮಾಡಿದ್ವಿ ಅಂದರೆ ಬೆಳಿಗ್ಗೆನೇ ಎತ್ತಿ ನಾನು ನಾಷ್ಟ ಮಾಡಿಬಿಟ್ಟೆ, ಅಮ್ಮ ಎದ್ದು ಸಾರು ಮಾಡಿಬಿಟ್ರು. ಸೊ ಸಾರನ್ನ ಏನು ಮಾಡಿದ್ರು ಅಂದರೆ ಸ್ವಲ್ಪ ಕ್ವಾಂಟಿಟಿ ಹೆಚ್ಚಾಗೆ ಮಾಡಿದ್ರು. ಅಕಸ್ಮಾತ್ ಅಕ್ಕ ಏನಾದ್ರು ಮಾಡೋಕ್ಕಾಗಿಲ್ಲ ಅಂದರೆ ಯೂಶ್ವಲಿ ಹಿಂಗೆ ಆಗುತ್ತೆ, ಅಕ್ಕಂಗೆ ಅಡುಗೆ ಮಾಡೋದಕ್ಕಾಗಲ್ಲ. ಯಾಕಂದರೆ ಕೆಲಸ ಸಿಕ್ಕಾಪಟ್ಟೆ ಇರುತ್ತೆ, ಒಬ್ಬಳೇ ಅಲ್ವಾ. ಅಂದರೆ ನಮ್ಮ ಅಕ್ಕವ್ರ ಅತ್ತೆನೂ ಇದ್ದಾರೆ, ಮಾಡ್ತಾರೆ. ಬಟ್ ನಮ್ಮ ಪೂರು ಇರೋದ್ರಿಂದ ಸ್ವಲ್ಪ ಕಷ್ಟ ಆಗುತ್ತೆ. ನಮ್ಮ ಇವನ್ನ ನಮ್ಮ ಅಪ್ಪ ನೋಡ್ಕೋತಾರೆ, ಹೆಂಗಿದ್ರು ನೋಡ್ಕೊಬಿಡ್ತಾರೆ. ಹಾಗಾಗಿ ಸೊ ಹಂಗಾಗಿ ಕ್ವಾಂಟಿಟಿ ಜಾಸ್ತಿ ಮಾಡಿ ಅಕ್ಕಂಗೂ ಕೂಡ ಕೊಟ್ಬಿಟ್ಟು ಬಂದ್ವಿ ನಿನ್ನೆ ರಾತ್ರಿ. ಅದಕ್ಕೆ ಅವಳು ಟಯರ್ಡ್ ಆಗಿ ಮನ್ಗಿದ್ಲು, ಮತ್ತು ಬೆಳಿಗ್ಗೆ ಎದ್ದಿದ್ದು ಲೇಟ್ ಅಂತೆ. ಸೊ ಹಾಗಾಗಿ ಅವಳ ವಿಷಸ್ ಏನಿಲ್ಲ, ಅಂದರೆ ಮರ್ತಿದ್ರು ಅಂತಲ್ಲ, ಎಕ್ಸಾಕ್ಟಾಗಿ ಗೊತ್ತಿತ್ತು ಎಲ್ಲರಿಗೂ. ಸೊ ಅದಾದಮೇಲೆ ಇನ್ನು ಮಿಕ್ಕಿದವರ ಎಲ್ಲ ಕಮೆಂಟ್ಸ್, ಅಂದರೆ
ವಿಶಸ್ ಬಂದಿದೆ. ಇನ್ನೂ ಹೇಳಬೇಕು ಅಂತಂದರೆ ನಾನೇ ವಾಟ್ಸಪ್ ಆನ್ ಮಾಡಿಲ್ಲ. ಸೊ ಬೆಳಿಗ್ಗೆ ನಾನು 4:45 4:45 ಆವಾಗ ಫೋನ್ ಫಸ್ಟ್ ಆನ್ ಮಾಡಿದ ತಕ್ಷಣ ನನಗೆ ವಿದ್ಯಂತೆ ಮೆಸೇಜ್ ಕಂಡಿದ್ದು. ಥ್ಯಾಂಕ್ ಯು ಸೋ ಮಚ್ ವಿದ್ಯಾ, ವಿಡಿಯೋ ನೋಡ್ತಿದ್ರೆ ವಿಶ್ ಮಾಡಿದ್ದಕ್ಕೆ. ಅದು ಪ್ರಾಪರಾಗಿ 12:53 ಅಥವಾ 58 ಇಷ್ಟರಲ್ಲೇ ಮಾಡಿದ್ದಾಳೆ. ಸೊ ಅದಕ್ಕೋಸ್ಕರ ಖುಷಿ ಆಯಿತು. ಥ್ಯಾಂಕ್ ಯು ಸೊ ಮಚ್. ಅಂದರೆ 12 ಗಂಟೆಗೆ ಮಾಡಬೇಕು ಅಂತ ಇಲ್ಲ, ಮಿಡ್ ನೈಟಲ್ಲಿ ಮಾಡಿದ್ದಾಳಲ್ವ ಅಷ್ಟು ಖುಷಿ ಇದೆ. ಮತ್ತು ಅಕ್ಕನೂ ಕೂಡ ಅಷ್ಟೇ, ನಮ್ಮ ಅಪ್ಪಿ ಅಕ್ಕ ಭದ್ರಾವತಿಯವರು ಹೋದ ಬ್ಲಾಗಲ್ಲೆಲ್ಲ ಹೇಳಿದ್ದೀನಿ, ಬಂದಿದ್ರಲ್ಲ. ಸೊ ಇಬ್ಬರನ್ನ ತೋರಿಸಿದ್ದೀನಿ. ಸೊ ಅವರಲ್ಲಿ ಒಬ್ಬರು ಪಾಪ ಆಗಿತ್ತಲ್ಲ, ಅದೇ ಅಚ್ಚು ಅವರ ಅಮ್ಮ. ಹಾಯ್ ಅಚ್ಚು. ಅಚ್ಚು ನೋಡ್ತಾ ಇರ್ತಾನ. ಇನ್ನು ಮನೆ ಎಲ್ಲ ಕ್ಲೀನ್ ಆಗಿದೆ, ಬಟ್ ಇಲ್ಲಿ ಕರ್ಟನ್ ಎಲ್ಲ ಹಾಕಿಲ್ಲ. ಈ ಕರ್ಟನ್ ಎಲ್ಲ ಒಗ್ದಾಕಿದ್ದಾರೆ, ಈ ರೂಮಿನ ಕರ್ಟನ್ಗಳು ಮಾತ್ರ ಒಗ್ದಿರಲಿಲ್ಲ. ಸೊ ಅಮ್ಮ ಬೆಳಗ್ಗೆ ಎದ್ದು ಒಗ್ದಾಕ್ಬಿಟ್ಟು ಬಂದರು. ಸೊ ಇವನ್ನೆಲ್ಲ ಹಾಕಬೇಕು. ಬೆಳ್ಳಿ ಕುತ್ಕೊಂಡು ಇನ್ನೊಬ್ಬ ಸ್ನಾನ ಮಾಡಿಲ್ಲ ಅಷ್ಟೇ, ಈಗ ಸ್ನಾನ ಮಾಡಿಸ್ಬೇಕು. ಬಟ್ ಇನ್ನು ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ಸ್ನಾನ ಮಾಡಿಸೋಣ. ವಾಷಿಂಗ್ ಮಿಷಿನ್ ಬೇರೆ ಆನ್ ಮಾಡಬೇಕು. ಬಟ್ಟೆಗಳನ್ನ ಅಮ್ಮ ತುಂಬಿಟ್ಟು ಹೋಗಿದ್ದಾರೆ. ಬೆಳಿಗ್ಗೆ ಅವತ್ತು ನನ್ನ ಹಸ್ಬೆಂಡ್ ಆನ್ ಮಾಡೋದಕ್ಕೆ ಬಿಡೋದಿಲ್ಲ. ಅಂದರೆ ಅದು ನೀರು ಹೋಗೋದಕ್ಕೆಲ್ಲ ಪೈಪ್ ಹಾಕಿರ್ತೀವಲ್ವ. ಸೊ ಅವರು ಮುಖ ತೊಳ್ಕೊಂಡು ಕೆಲ್ಸಕ್ಕೆ ಹೋಗ್ಬೇಕಾರೆಲ್ಲ ಲೇಟ್ ಆಗಿಬಿಡುತ್ತೆ. ಅದನ್ನ ಆಮೇಲೆ ಯಾರೇ ವಾಶ್ರೂಮ್ಗೆ ಹೋಗಬೇಕಾದ್ರೂ ಆಗೋದಿಲ್ಲ. ಸೊ ಹಂಗಾಗಿ ಅವ್ರು ಹೋಗೋವರೆಗೂ ನಾನು ವಾಷಿಂಗ್ ಮಿಷಿನ್ ಆನ್ ಮಾಡಲ್ಲ. ಆನ್ ಮಾಡಬೇಕು, ಏನಾದ್ರು ಆನ್ ಮಾಡಿದ್ದೀನಿ ಅಂತಂದರೆ ಅದು 4 ಗಂಟೆಗೆ ನಿಲ್ಲಿಸಿರ್ತೀನಿ, ಬರೀ ಬೆಡ್ಶೀಟ್ಗೋಸ್ಕರ ಅಷ್ಟೇ. ಸೊ ಅದರ್ವೈಸ್ ಇನ್ನು ಮತ್ತೆ ಆನ್ ಮಾಡೋದಿಲ್ಲ. ಅದಕ್ಕೋಸ್ಕರ ಈಗ ಆನ್ ಮಾಡಬೇಕು. ಬೆಳ್ಳಿ ಸ್ನಾನ ಆದಮೇಲೆ ನಾಷ್ಟ ಎಲ್ಲ ಮಾಡ್ಕೊಬಿಡ್ತೀವಿ. ಅದಾದಮೇಲೆ ಇನ್ನೂ ಸ್ವಲ್ಪ ಲೇಟಾಗಿ ಸ್ನಾನ ಮಾಡ್ಸೋಣ ಅಂತ ಅನ್ಕೋತಾ ಇದ್ದೀನಿ. ಬಟ್ ವಾಷಿಂಗ್ ಮಿಷಿನ್ ಬಟ್ಟೆಗಳು ಬೇರೆ ಹಾಕಿದ್ದೀನಲ್ವ, ಹಾಗಾಗಿ ಬೇಗ ಸ್ನಾನ ಮಾಡಿಸ್ಬಿಟ್ಟು ಅವ್ನ ಬಟ್ಟೆಗಳನ್ನ ತೊಗೊಂಬಿಟ್ಟು ಒಗ್ದಾದ್ಮೇಲೆ ತೊಗೊಂಡೋಗಿ ಒಣಗಾಕಬೇಕು. ಈಗಿನ ಬಿಸಿಲೇನು. ಸೊ ಸಂಜೆ 3 ಗಂಟೆಗೆ ಹಾಕಿದ್ರು 4 ಗಂಟೆ 5 ಗಂಟೆ ಹಂಗೆ ಹೋಗಿ ಎತ್ಕೊಂಡ್ರು ಕ್ಲೀನಾಗಿ, ಅಂದ್ರೆ ಕ್ಲೀನಾಗೆಲ್ಲ ಒಂಥರ ಫುಲ್ ಒಣಗೋಗ್ಬಿಟ್ಟಿರುತ್ತೆ ಐರನ್ ಮಾಡ್ದಂಗೆ. ಹಾಗಾಗಿ ಸೊ ನೋಡೋಣ ಇವತ್ತಿನ ದಿನ ಹೇಗಿರುತ್ತೆ ಅಂತ ತೋರಿಸ್ತೀನಿ. ಸೊ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಬಾಯ್. ಈಗ ಸದ್ಯಕ್ಕೆ ನಾಷ್ಟ ಹಾಕಿ ಮೇಲೆ ಇಟ್ಬಿಟ್ಟು ತಟ್ಟೆ ಹುಡುಕ್ತಾ ಇದ್ದೀನಿ. ಬೆಳ್ಳಿ ನಾನು ಕೂತ್ಕೊಂಡು ಈಗ ಊಟ ಮಾಡೋದು. ಬೆಳ್ಳಿ ಸ್ಟ್ಯಾಂಡಪ್ ಎದಮ್ಮನಿ ಎದ ಕೂಚಿ ಮಾಡು, ಹಿಂದೆ ಹೊರಕೋ, ಊಟ ಮಾಡಿಸ್ತೀನಿ. ಲಾಲ ಕುಡ್ದಾ? ಈಗ ಊಟ ಮಾಡಿಬಿಟ್ಟು ಆಮೇಲೆ ಸಿಗ್ತೀವಿ. ಸ್ನಾನ ಆಯ್ತಾ ಸ್ನಾನ? ಯಾರು ಮಾಡಿಸಿದ್ದು? ಯಾರು ಸ್ನಾನ ಮಾಡಿಸಿದ್ದು? ನಮ್ಮ ಬೆಳ್ಳಿಗೆ ಇನ್ನೊಂದು ಹೇಳೋದೇ ಬರ್ತದೆ, ಕಟಿಂಗ್ ಮಾಡಿಸಿದ್ದೀವಿ. ಎಲ್ಲ ಮಂಗ್ಲಿ ಕಟಿಂಗ್ ತಕ್ಷಣ ಹೆಂಗೆ ಮಾಡಿಸಿದ್ದು? ಕೂಚು, ಹೆಂಗೆ ಮಾಡಿದ್ರು ಕಟಿಂಗು? ಮಾಮ ಕರ್ಕೊಂಡೋಗಿ ಮಾಡಿಸಿದ್ದ. ಆದರೆ ಇನ್ನೊಂಚೂರು ಶಾರ್ಟ್ ಮಾಡಿಸ್ಬೇಕಿತ್ತು. ಇಲ್ಲಿ ಕೂದಲೆಲ್ಲ ಕಟ್ ಮಾಡಿಸ್ದಂಗೆ ಕಾಣಿಸ್ತಿಲ್ಲ. ಬಟ್ ಇಲ್ಲಿ ಈ ಕಡೆ ನೋಡು, ಮನೆ ಈ ಕಡೆ ಅನ್ನ ನೋಡು. ಗುಡ್ ಬಾಯ್. ಹಾಯ್ ಮಾಡಿಬಿಡು. ಹಾಯ್, ಫ್ಲೈಂಗ್ ಕಿಸ್. ಹಾಯ್, ಲವ್ ಯು. ಯೆಸ್ ಯೆಸ್ ಅಂತ. ಈಗ ತಾನೇ ಸ್ನಾನ ಮಾಡಿಸ್ದೆ, ವಾಷಿಂಗ್ ಮಿಷಿನ್ಗೂ ಬಟ್ಟೆ ಹಾಕಿದ್ದೀನಿ. ಇನ್ನೇನು ಇಲ್ಲ ಕೆಲಸ, ಸಂಜೆಗೆ ಅಡುಗೆ ಮಾಡಬೇಕಷ್ಟೆ. ಕೆಲಸ ಏನೂ ಇಲ್ಲ. ಅದೇ ಈಗ ವಾಷಿಂಗ್ ಮಿಷಿನ್ ಬಟ್ಟೆ ಹಾಕಿದ್ರಿ, ಅದೊಂದು ಒಣಗಾಕ್ಬಿಟ್ಟು ಮೇಲಿರೋ ಬಟ್ಟೆಗಳು ಎತ್ಕೊಬಂದ್ಬಿಟ್ರೆ ಕೆಲಸ. ಸಂಜೆಗೆ ಅಡುಗೆ ಮಾಡಬೇಕು. ನೋಡೋಣ, ಸಂಜೆ ಪನ್ನೀರ್ ಗ್ರೇವಿ ಮಾಡಿ ಚಪಾತಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಏನು ಮಾಡ್ತೀನಿ ಗೊತ್ತಿಲ್ಲ. ಮುದ್ದು 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 ಮುದ್ದು. ಇವತ್ತು ಪನ್ನೀರ್ ರೈಸ್ ಮಾಡಿದ್ದೆ, ಅಂದರೆ ಫ್ರೈಡ್ ರೈಸು. ಸೊ ಆ ಪನ್ನೀರು ಕಟ್ ಮಾಡಿದ್ಮೇಲೆ ಹಂಗೆ ಇಡೋದಕ್ಕೆ ಬೇಜಾರಾಗುತ್ತೆ. ಫುಲ್ಲು ಫಿನಿಶ್ ಮಾಡ್ಬೇಕು. ಎಲ್ಲಿ ಕೇಳ್ತಾ ಇರೋದು ಅಮ್ಮನ್ನ? ಪಾಪ ಬಿದ್ದೈತಿ. ಎದ ಹೋಗಿದ್ದು ನೀವು ಟಿ ವಿ ನೋಡಿ. ನಮ್ಮಮ್ಮ ಬೆಳ್ಳಿನ ಮನಗಿಸಿದ್ದೆ ರೂಮಲ್ಲಿ. ಸೊ ಹಂಗಾಗಿ ಬೆಡ್ಶೀಟ್ ಹಾಕ್ಬಿಟ್ಟಿದ್ರು, ಕರ್ಟನ್ ಎಲ್ಲ ತೆಗೆದ್ಬಿಟ್ಟಿದ್ರಲ್ಲ, ಬೆಳಕಿಗೆ ಎದ್ದು ಬಿಡ್ತಾನೆ ಅಂತ ಅಷ್ಟೆ. ಸೊ ನೋಡೋಣ, ಅಡುಗೆ ಮಾಡಬೇಕಾದ್ರೆ ಸಿಗ್ತೀನಿ, ಇಲ್ಲಾಂದರೆ ನಮ್ಮ ಚಿರನ್ ಕರ್ಕೊಂಡು ಬರೋಕ್ಕೆ ಹೋಗಬೇಕಾದ್ರೆ ಸಿಗ್ತೀನಿ. ಸೊ ಅಲ್ಲಿವರೆಗೂ ನೋಡ್ತಾ ಇರಿ. ಮಾಮಿಗೆ ಕೈ ಮುಗಿ ಮಗ, ಕೈ ಮುಗಿ, ಅದನ್ನೇ ಇಟ್ಬಿಟ್ಟು ಕೈ ಮುಗಿ. ಗುಡ್ ಬಾಯ್. ಮಾಮಿ ಕೇಳ್ಕೊ. ಮಾಮಿ ಮಾಮ ಅಲ್ಲ ಮಗನೇ, ಮಾಮಿ. ಕೈ ತೆಗಿ, ಕೈ ತೆಗಿ, ಕ್ಲೀನಾಗಿ ಕ್ಲೋಸ್ ಮಾಡು ಕೈನ. ಹಿಂಗೆ ಸ್ಟ್ರೈಟಾಗಿ ಇಟ್ಕೋಬೇಕು ಮಾಮಿಗೆ. ನಮಸ್ಕಾರ ಮಾಡ್ಕೊ ಬಾ, ಸಾಕು.
ಗುಡ್ ಬಾಯ್, ಸಾಕು. ಇಷ್ಟೇ. ಬಾಯ್ ಮಾಡಿಬಿಡು. ಬಾಯ್. ಬ್ಲ್ಯಾಂಕಿಸ್ ಕೊಡು. ಗುಡ್ ಬಾಯ್. ಅವ್ನು ಬಂದಮೇಲೆ ಒಣಗಾಕ್ಬಿಟ್ಟು ಬಂದಿದ್ದೀನಿ. ಬಿಸಿಲು ಮಾತ್ರ ಸರ್ರೆ ಹೊಡಿತೈತೆ. ಇದು ನಮ್ಮಮ್ಮ ಹಾಕಿರೋ ಇದು ಅದೇನೋ ಕರ್ಟನ್, ಕಂಬಳಿ ಅಂದರೆ ಬೆಡ್ಶೀಟ್ ಹಾಕ್ಬಿಟ್ಟಿದ್ದಾರೆ ಒಂದು. ಸೊ ಇಲ್ಲಿ ನಮ್ಮ ಬೆಳ್ಳಿ ಮನೆಗಿದ ಅಡ್ಡಕ್ಕೆ ಇಟ್ಟಿರೋದು, ಅದನ್ನೇ ಎತ್ತಿಲ್ಲ ನಾನು. ಈಗ ಮನೆಗತ್ತನಲ್ಲ ಮತ್ತೆ. ಸೊ ಆ ರೂಮ್ ಅಥವಾ ಈ ರೂಮಲ್ಲಿ ಮಲಗಿಸ್ಬೇಕು ಮತ್ತೆ. ಬೆಳ್ಳಿ ಆಚೆ ಮಾಡ್ತೀಯಾ? ಊಟ ಮಾಡ್ತೀಯಾ? ಹಾಂ, ಅನ್ನ ಬೇಕು, ಊಟ ಬೇಕು. ಈಗ ಊಟ ಮಾಡಿಸ್ಬಿಟ್ಟು ಸೊ ಅದಾದಮೇಲೆ ನನ್ನ ಕರ್ಟನ್ಗಳೆಲ್ಲ ಹಾಕಿ ಆನಂತರ ಹೋಗಿ ಚಿರುನ್ ಕರ್ಕೊಬರ್ಬೇಕು. ಇವನ್ನ ಮಲಗಿಸ್ಬಿಡ್ತೀನಿ, ಇಲ್ಲಾಂದರೆ ಬಿಸಿಲಲ್ಲಿ ಎತ್ಕೊಂಡೋಗಿ ಎತ್ಕೊಬರೋದಕ್ಕೆ, ಬಿಸಿಲಲ್ಲಿ ಎತ್ಕೊಂಡೋಗಿ ಎತ್ಕೊಂಬರೋದು ತುಂಬ ಕಷ್ಟ. ಸೊ ಅದಕ್ಕೋಸ್ಕರ ಇವನ್ನ ಊಟ ಮಾಡಿಸಿ ಮಲಗಿಸಿ ಆನಂತರ ನಾನು ಹೋಗಿ ಹಣ್ಣನ್ನು ಕರ್ಕೊಬರ್ತೀನಿ. ಸುಮಾರು ದಿವಸ ಎದ್ಬಿಟ್ಟಿದ್ದಾನೆ, ಒಂದು 2-3 ದಿನ ಹಿಂಗೆ ಬಾಕ್ಲು ಹಾಕ್ಕೊಂಡು ಹೋಗಿ ನಾನು ಕರ್ಕೊಬರೋಷ್ಟೊತ್ತಿಗೆ ಎದ್ಬಿಟ್ಟಿರ್ತಿದ್ದ. ಸೊ ಅದಲ್ಲದೆ ನೈಲ್ ಪಾಲಿಶ್ ಬೇರೆ ಹಾಕ್ಬೇಕು. ಎಲ್ಲ ಮೊನ್ನೆ ದಿನ ಹಾಕಿದೆ, ನೆನೆಲ್ಲ ಚೆನ್ನಾಗಿ ನೀರಾಡಿದ್ದೀನಲ್ಲ, ಸೊ ಗುರುಬಣ್ಣ ಎಲ್ಲ ಹೊರಟೋಗಿದೆ. ಸೊ ನಂತರ ನೈಲ್ ಪಾಲಿಶ್ ಹಾಕ್ಕೊಂಡು ಆನಂತರ ಚಿರಂಗ್ ಕರ್ಕೊಬರಕ್ಕೆ ಹೋಗ್ತೀನಿ. ನೋಡೋಣ, ಇಲ್ಲಾಂದರೆ ಅಲ್ಲಿಂದ ಬಂದು ಹಾಕೋಬೇಕು. ಇನ್ನೂ ಒಂದು ಬೇರೆ ಬಂದಿಲ್ಲ ಸಾಯಿಬ್ರು. ಸೊ ಅವ್ರದ್ದೆಲ್ಲ ಊಟ ಆಗಿ ಆನಂತರ ನಮ್ಮ ಕೆಲಸ ಚಿರಂಗ್ ಕರ್ಕೊಬರೋದಾಗಿರ್ಬೋದು. ಅದಾದಮೇಲೆ ನನ್ನ ನೈಲ್ ಪಾಲಿಶ್ ಏನು ಹಾಕೋತೀನಿ ಅಂದರೆ ಅದಿಲ್ಲ, ಇದನ್ನು ಮಾತ್ರ ಬಿಡೋಲ್ಲ ಅವನು. ಎತ್ಕೊಂಡೋಗಿ ದೋಣಿ ಥರ ಹಾಕೋಬಿಡೋದು, ಅದರೊಳಗೆ ಕುತ್ಕೊಬಿಡೋದು, ಅದನ್ನೇ ಮಾಡ್ತಾ ಇರ್ತಾನೆ. ಬೇಲಿ ಬ್ಯಾಡ್ ಬಾಯ್. ಅದು ಅಲ್ಲದೆ ಇದು ನೋಡಿ, ಇದು ಆಲ್ಮೋಸ್ಟ್ ಲೈಟು ಆನ್ ಮಾಡಿದ್ರೆ ಗೊತ್ತಾಗುತ್ತೆ. ಈ ಲೈಟ್ ಏನಿದೆ ಕಿಟಕಿ ಸುತ್ತ ಬಿಟ್ಟಿದ್ದೆ, ಆದರೆ ಈ ದೆಗೆಗೆ ಇರ್ತಾ ಇಲ್ಲ ಅದು. ಬೆಳ್ಳಿ ತಡಿ, ಬೆಳ್ಳಿ ಸುಮ್ಮನಿರು ಬೆಳ್ಳಿ, ನಾನು ಹೇಳೋದಲ್ಲಿ ಕೇಳಿಸ್ಲಿ. ಅನ್ನ ಊಟ ಮಾಡಿಸ್ತಿದ್ದಾಳೆ. ಆಯಿತು, ನೀರು ತಗೋ, ಬಾಟ್ಲು ಎತ್ಕೊಂಡೋಗಿ ಇಟ್ಕೊ, ನಾನು ತಟ್ಟೆಗೆ ಹಾಕೋ ಬರ್ತೀನಿ. ಓಕೆನಾ? ಗೋ ಗೋ. ಬಾಟ್ಲು ಎತ್ಕೊಂಡು ಅಲ್ಲಿ ಕೂಚಿ ಮಾಡಬೇಕು ನಿನ್ನ ಜಾಗದಲ್ಲಿ. ಊಟ ಬೇಡವಾ? ಬೇಡ ಊಟ ಬೇಡವಾ? ಮತ್ತೆ ಹೋಗಿ ಪಾಚಿ ಮಾಡು. ಸೊ ಅದು ಲೈಟ್ ಏನು ಅಂತಂದರೆ, ನಾವು ಇಲ್ಲೇ ಸ್ಟವ್ ಇರುತ್ತಲ್ಲ, ಸೊ ಚಪಾತಿ ಬೇಯಿಸ್ತಾ ಇದ್ವಿ ಅವತ್ತು. ಸಿಕ್ಕಾಬಟ್ಟೆ ಕಾವು ಮತ್ತು ಸಿಕ್ಕಾಬಟ್ಟೆ ದೆಗೆ ಅಲ್ವಾ, ಹಾಗಾಗಿ ಇದೆಲ್ಲ ಮೆಲ್ಟ್ ಆಗಿಬಿಡುತ್ತೆ. ಏನು ಗ್ಲೂಗನ್ನೆಲ್ಲ ಹಾಕಿರ್ತೀವಲ್ಲ ಅದು, ಸೊ ಎಲ್ಲ ಮೆಲ್ಟಾಗಿ ಹಾಗೆ ಬಿದ್ದೋಯ್ತು. ಹಾಗಾಗಿ ಅದನ್ನ ಹಂಗೆ ಸುತ್ತಿಟ್ಟಿದ್ದೀನಿ. ಇನ್ನೊಂದು ವೈರೆಲ್ಲ ಹಾಕ್ಬಿಟ್ಟು, ಕೇಬಲ್ ವೈರೆಲ್ಲ ಹಾಕ್ಬಿಟ್ಟು ಮೊಳೆ ಹೊಡಿತಾರಲ್ಲ, ಆ ಥರದ್ದು ನೋಡೋಣ, ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಇದು ಸ್ವಲ್ಪ ಅಗಲ ಬರುತ್ತೆ ಅಂತ ಅನಿಸುತ್ತೆ, ಗೊತ್ತಿಲ್ಲ, ನೋಡೋಣ. ಸಿಕ್ಕರೆ ತಂದು ಓಡಿದ್ರೆ ತೋರಿಸ್ತೀನಿ. ಹಾಂ ನಡಿ ಮಗನೆ, ಮಮ್ಮೂಟು ಮಾಡಿಸ್ತೀನಿ. ನೀರು ಬಾಟ್ಲು ಎತ್ಕೋ, ಬಿದ್ದೋಗೈತೆ ಕೆಳಗಡೆ. ಸರಿ, ಊಟ ಮಾಡಿಸ್ಬಿಟ್ಟು ಆಮೇಲೆ ಸಿಗ್ತೀನಿ. ಹಾಯ್ ಚೇರೋ, ನೀನು ಇಲ್ಲಿ ಫೋಟ ಬೆಳ್ಳಿ, ಇಲ್ಲಿ ಫೋಟ 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 ಓಡುವ ಬಾಯ್ಲಿ. ಇಲ್ಲಿ ಓಡುವ. ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಸಂಜೆ ರೆಡಿಯಾಗಿದ್ದೆ. ಸೊ ಒಬ್ಬಳೇ ಹೋಗೋಣ ಅಂತ ಅಂದ್ಕೊಂಡೆ. ಅದಾದಮೇಲೆ ಓಲಾ ಐತೆ ಅಂತ ಗೊತ್ತಾಯಿತು. ಅಂದರೆ ಸ್ಕೂಟಿ ಇದ್ದರೆ ಆರಾಮಾಗಿ ಇವರೊಬ್ಬರನ್ನು ಕರ್ಕೊಂಡು ಹೋಗ್ತೀನಿ. ಹಾಗಾಗಿ ಇಬ್ರಿಗೂ ರೆಡಿ ಮಾಡಿದೆ. ಅದಾದಮೇಲೆ ನನ್ನ ಹಸ್ಬೆಂಡು ಕೂಡ ಬಂದರು. ಸೊ ಎಲ್ಲ ಜೊತೆಲೇ ಹೋಗೋಣ ಅಂತ ಅಂದ್ಬಿಟ್ಟು ಅವರು ಕೈಕಾಲು ಮುಖ ತೊಳ್ಕೊಳ್ಳೋಷ್ಟೊತ್ತಿಗೆ ಸೊ ನಮ್ಮ ಬೆಳ್ಳಿ ಜೊತೆಗೆ ಚಿರು ಜೊತೆಗೆ ಒಂದು ವೀಡಿಯೋನ ಮಾಡ್ಕೊತಿದ್ದೆ. ಅಮ್ಮ ಹೂವು ತಂದಿದ್ರಲ್ಲ, ಹೂವು ಸ್ವಲ್ಪ ಕಟ್ಕೊಟ್ರು, ಅದನ್ನು ಕೂಡ ಮುಟ್ಕೊಂಡು ಇನ್ನು ಮಿಕ್ಕಿರೋ ಹೂವನ್ನ ಕಟ್ಕೊಂಡು ಕೂತಿದ್ದಾರೆ. ಅವ್ರು ಬರಲಿ ಅಂತ ಕಾಯ್ಕೊಂಡು ಕೂತ್ಕೊಂಡೆ. ಬಂದಾದಮೇಲೆ ದೇವಸ್ಥಾನಕ್ಕೆ ಹೋದ್ವಿ. ಸೊ ಅಭಯಾಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೆ, ನೀಲಗಿರಿ ತೋಪಲ್ಲಿದೆ, ಚೆನ್ನಾಗಿದೆ. ಅದಾದಮೇಲೆ ನನ್ನ ಮಕ್ಕಳು ನೋಡಿ ಹೇಗೆ ಆಡ್ತಾ ಇದ್ದಾರೆ ಅಂತ. ಸೊ ಅಲ್ಲಿ ಒಂದು ಪುಟ್ಟು ಫೋಟೋ ತಗೊಳ್ಳೋಣ ಅಂತ ಅಂದ್ಬಿಟ್ಟು ವೀಡಿಯೋ ಆನ್ ಮಾಡಿಬಿಟ್ಟಿದ್ದೀನಿ. ಸೊ ವೀಡಿಯೋ ಆನ್ ಮಾಡಿದ್ಮೇಲೆ ಗೊತ್ತಾಯಿತು ವೀಡಿಯೋ ಆನ್ ಮಾಡಿದ್ದೀನಿ ಅಂತ. ಸೊ ಹಾಗೆ ಕ್ಲಿಕ್ ಮಾಡ್ಬೋದಲ್ಲ, ವೀಡಿಯೋನೂ ಆಗುತ್ತೆ ಹಾಗೆ ಫೋಟೋನೂ ಆಗುತ್ತೆ ಅಂತ ಅಂದ್ಬಿಟ್ಟು ಕ್ಲಿಕ್ ಮಾಡಿಕೊಂಡು ಆನಂತರ ಬಂದ್ವಿ. ನಮ್ಮ ಚಿರು ಎಲ್ಲಿ ನಿಂತಿದ್ದೀರಾ? ಸೊ ನೋಡಿ, ಇಲ್ಲಿ ಕೆಳಗೆ ನಿಂತಿದ್ದಾನೆ, ಕಾಣಿಸ್ತಾ ಇರಲಿಲ್ಲ ಕೆಳಗಡೆ ನಿಂತಿರೋದಕ್ಕೆ. ಆನಂತರ ಅಲ್ಲಿಂದ ಬಂದ್ವಿ. ಚಪಾತಿ ಹಸಿಟ್ಟು ಕಲ್ಸಕ್ಕೆ ಹೇಳಿದ್ದೆ ಅಮ್ಮಂಗೆ. ಸೊ ದೇವಸ್ಥಾನಕ್ಕೆ ಹೋಗೋಕ್ಕೂ ಮುಂಚೆನೇ ನಾನು ಪನ್ನೀರ್ ಗ್ರೇವಿನ ಮಾಡಿ ಇಟ್ಬಿಟ್ಟಿದ್ದೆ. ಕುಕ್ಕರಲ್ಲಿ ಕೂಗಿಸಿದ್ದೆ ಇವತ್ತು, ಚೆನ್ನಾಗಾಗಿತ್ತು.
ನಾನು ಕುಕ್ಕರಲ್ಲಿ ಕೂಗ್ಸಿ ಹಾಕಿದ್ರೆ ಆಲ್ರೆಡಿ ನಮ್ಮಮ್ಮ ಎತ್ತಿ ಒಂದು ತಪ್ಲೆಗೆ ಬಸ್ತು ಇಟ್ಬಿಟ್ಟಿದ್ರು. ಅದಾದಮೇಲೆ ನಾನು ಬಂದು ಚಪಾತಿನ ಲಟ್ಟಿಸ್ಕೊತಾ ಇದ್ದೆ. ನಮ್ಮ ಅಪ್ಪಂಗೆ ಸ್ವಲ್ಪ ತೆಳ್ಳಗಿರಬೇಕು ಚಪಾತಿ, ಬಿಸಿ ಬಿಸಿ ಕೊಟ್ಟರೆ ಚೆನ್ನಾಗಿ ಊಟ ಮಾಡ್ತಾರೆ. ಹಾಗಾಗಿ ತೆಳ್ಳಗೆ ಒತ್ತೀನಿ ಅಂತ ಅಂದ್ಬಿಟ್ಟು ಸ್ವಲ್ಪ ಸಾಫ್ಟಾಗಿ ಕಲ್ಸೋಕೆ ಹೇಳಿದೆ. ಸೊ ಅದಾದಮೇಲೆ ಹೊತ್ಕೊಟ್ಟು ಎಲ್ಲರೂ ತಿಂದಾದಮೇಲೆ ಈಗ ನಾನು ಕೂಡ ಹಾಕ್ಕೊಂಡು ಹೊರಡ್ತಾ ಇದ್ದೀನಿ. ನನ್ನ ಹಸ್ಬೆಂಡಿಗೆ ಚಪಾತಿ ಗರಂ ಗರಂ ಅನ್ನಂಗೆ ಇರಬೇಕು. ಸೊ ಒಂಥರ ರೊಟ್ಟಾದಂಗೆ ಆದರೂ ಪರವಾಗಿಲ್ಲ, ಅವ್ರು ಹಂಗೆ ಬೇಕು ಹೇಳಬೇಕು ಅಂದರೆ. ಸ್ಮೂತಾಗಿದ್ದರೆ ಅವ್ರಿಗೆ ಇಷ್ಟ ಆಗೋಲ್ಲ, ನಮಗೆಲ್ಲ ಸಾಫ್ಟಾಗಿರಬೇಕು. ನಮಗೆ ಚಪಾತಿ ಎಲ್ಲ ರೊಟ್ಟಂಗಿದ್ರೆ ನಿಜವಾಗ್ಲೂ ತಿನ್ನೋಕ್ಕೆ ಆಗೋಲ್ಲ. ಅದಾದಮೇಲೆ ಕೇಕ್ ತರಿಸಿದ್ರು. ಸೊ ಕೇಕ್ ಕಟಿಂಗ್ ನಡೀತಾ ಇದೆ ಇಲ್ಲಿ, ಹಾಗೆ ಹಾಕ್ತೀನಿ ನೋಡಿ. ಅದು ಹೊರ್ಕೊಂಡು ಅದ್ರೊಳಗೆ ಕೇಕ್ ಮೇಲೆ ಬೀಳ್ತದೆ. ಹ್ಯಾಪಿ ಬರ್ಡೇ ಹೇಳ್ರು. ಹ್ಯಾಪಿ ಬರ್ಡೇ ಟು ಯು. ಹೋಗ ಹೋಗ ನೀನು ಹೋಗ, ವಾಯ್ಸ್ ಮ್ಯೂಟ್ ಮಾಡು. ನೀನು ಹೋಗ. ಬೇಗ ಕಟ್ ಮಾಡೋ, ಗೋಣಿ ಮಾಡ್ತಾರೆ. ಕಟ್ ಮಾಡ್ಕಳೆ. ಎಲ್ಲ ಇನ್ನ ಫೋಕಸ್ ಲೈಟ್ ತಗೊಂಡ್ ಇತ್ತಗೊಂಡ್ ಎಲ್ಲ ತಗೊಂಡ್ ಹೋಗ್ತಾರೆ. ಫುಲ್ ಫೋಟೋ ಅತ್ತ ಇತ್ತ ಓಡಾಡ್ತಾ ಇದೀಯಾ. ಏ ವಿಡಿಯೋ ಕಣ್ರಿ, ವಿಡಿಯೋ ಆಫ್ ಇಲ್ಲ ಫೋಟೋ ಕ್ಲಿಕ್ ಮಾಡಿದೆ. ಇವ್ ನಡ್ಡ ಅವ್ರ ನಡ್ಡ. ದೂರ ನಿಂತ್ಕೊ 2 ನಿಮಿಷ. ಇತ್ತಾಗ ಬರೋ. ಅಲ್ಲಿ ಮಾಮನ್ ನೋಡು. ಇಲ್ಲಿ ತಿನ್ನ ಬೇಡ, ತಿನ್ನ. ಹಾ ತಿನ್ನಂಗೆ. ನೀನು ಫೋಟೋ ಪೋಸ್ಟ್ ನೀವು ಕ್ಲಿಕ್ ಮಾಡಬಹುದು, ಕ್ಲಿಕ್ ಮಾಡಬಹುದು. ಇದರ ಮೇಲೆ ಒಂದು ಫೋಟೋ ಮಾಡ್ಕೊತದೆ. ಏ ಬೇಡ ಬೇಡ, ಈ ಕಡೆ ನೋಡು. ನಿಂದು ಹೊಸ ಫೋನ್ ಇಲ್ಲ. ಎಡಗೈ ಐತಲ್ಲ, ಎಡಗೈ ನೀರು ತಿನ್ಸು ತಿನ್ಸು ಅಮ್ಮಂಗೆ. ಹಾಕೊಂಡಲ್ಲ ಹೊಸ ಫೋನ್. ಎಲ್ಲ ಅಲ್ಲೋಡು ಮಾಮನ್ ನೋಡು. ಹೊಸ ಫೋನ್ ಹಳೇದು ನಂದು. ಕೈ ತೆಗೆ ಹೊಡಿ ಹೊಡಿ. ತಿನ್ಸು ಬಂದ್ರೆ ತಿನ್ಸು. ಕೈ ಅಡ್ಡ ಇಟ್ಕೊಂಡಿಬೇಕಲ್ಲ, ಕೈ ತೆಗಿಲ. ಕೇಕ ಕಾಣ್ತಾ ಇಲ್ಲ, ಬರೀ ಕೈ. ಈ ಕೈ ತೆಗಿ, ಈ ಕೈ. ಹಾ ಹಂಗೆ ಹಂಗೆ ಈಗ ತೆಗಿ. ಅಯ್ಯೋ ಅವರೆಲ್ಲ ಓಯ್ ನನ್ ಮಗನೇ ಅಲ್ಲಿ ನೋವು ಬರ್ತದೆ, ಚಾಕ್ಲೇಟ್ ತಿಂತಾರು. ಚಾಕ್ಲೇಟ್ ಬಿಡು, ಕೇಕ್ ತಿನ್ನ ಫೋಟೋ ತೆಗಿತೀನಿ. ಆಯ್ತು ಕೇಕ್ ಬರ್ತಲ್ಲ ಈಗ. ಏ ಚಾಕ್ಲೇಟ್. ಕೇಕ್ ಕಟಿಂಗ್ ಎಲ್ಲ ಆದಮೇಲೆ ಫಸ್ಟು ಡ್ರೆಸ್ ಚೇಂಜ್ ಬಂದುಬಿಟ್ಟೆ. ಈ ಸೆಕೆಗಾಲದಲ್ಲಿ ನಿಜವಾಗ್ಲೂ ಇರೋದಕ್ಕಾಗೋದಿಲ್ಲ. ಸೊ ಕಾಟನ್ ಥರ ಇದ್ದರೆ ಒಂದು ಸ್ವಲ್ಪ ಸರಿ, ಇಲ್ಲ ಅಂದರೆ ಸ್ವಲ್ಪ ಲೂಸಾಗಿರೋ ಡ್ರೆಸ್ಗಳಾದರೆ ತುಂಬ ಕಂಫರ್ಟಬಲ್ ಆಗಿರುತ್ತೆ. ಸೊ ಅದಾದಮೇಲೆ ಕೇಕೆಲ್ಲ ತಿಂದಿದ್ವಲ್ಲ, ಅದೊಂದಷ್ಟು ಪ್ಲೇಟ್ಗಳಿತ್ತು. ಅದಾದಮೇಲೆ ನಮ್ಮ ಏಮಂತ ಊಟ ಮಾಡಿರೋದು ಒಂದೇ ಒಂದು ತಟ್ಟೆ ಇತ್ತು. ಇನ್ನೆಲ್ಲ ನಾವು ಊಟ ಎಲ್ಲ ಮಾಡಿದ್ವಿ, ಮುಂಚೆನೇ ಮಾಡಿ ಪಾತ್ರೆ ಎಲ್ಲ ತೊಳೆದಿಟ್ಬಿಟ್ಟಿದ್ದೆ ಕೇಕ್ ಕಟಿಂಗ್ ಮಾಡೋಕ್ಕೂ ಮುಂಚೆನೇ. ಹಾಗಾಗಿ ಇನ್ನು ಮಿಕ್ಕಿರೋ ಪ್ಲೇಟ್ಗಳು ಮತ್ತು ಇನ್ನೇನು ಸ್ವಲ್ಪ ಮಿಕ್ಕಿರೋದನ್ನೆಲ್ಲ ಇನ್ನೊಂದು ಪಾತ್ರೆಗೆ ಹಾಕ್ಬಿಟ್ಟು ಸೌಟುಗಟ್ಟೆ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ತೊಳೆದಿಕ್ಬಿಟ್ಟೆ. ಸೊ ರಾತ್ರಿ ಹೊತ್ತು ಕಂಪ್ಲೀಟಾಗಿ ಅಡುಗೆ ಮನೆ ಕ್ಲೀನಾಗಿರುತ್ತೆ ನಮ್ಮ ಮನೇಲಿ. ಬಂದರೆ ಒಂದು ಲೋಟನೋ ಚೊಂಬೋ ಪ್ಲೇಟೋ ಇರುತ್ತೆ. ಯಾಕೆಂದರೆ ಲಾಸ್ಟ್ ಮನೆಗಳ ಟೈಮಲ್ಲಿ ಹುಡುಗರು ಹಾಪಲ್ಲು ಅದು ಇದು ಹಣ್ಣಾಗಿನ್ನ ತಿಂದಿರ್ತಾರೆ ಪ್ಲೇಟಿಗೆ ಹಾಕಿಸ್ಕೊಂಡು. ಅದು ಬಿಟ್ಟರೆ ಇನ್ನೇನು ಇರೋದಿಲ್ಲ, ಫುಲ್ಲು ಕಂಪ್ಲೀಟಾಗಿ ಕ್ಲೀನ್ ಮಾಡಿರ್ತೀನಿ. ಇವತ್ತಿನ ಈ ವ್ಲಾಗಲ್ಲಿ ಒಂದು ಒಗಟು ಕೇಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಆ ಒಗಟಿಗೆ ಆನ್ಸರ್ನ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಆನ್ಸರ್ನ ಹೇಳ್ತೀನಿ. ಸೊ ಒಗಟು ಏನಪ್ಪ ಅಂತ ಅಂದರೆ, ಕಿರಿ ಮನೆಗೆ ಚಿನ್ನದ ಬೀಗದ ಕೈ ಅಂತ. ಸೊ ಇದು ನಾನು ಯಾರು ಅಂತ ತಿಳಿಸಿ. ಸೊ ಯಾರ್ಯಾರು ಆನ್ಸರ್ ಗೊತ್ತಿದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಆನ್ಸರ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಬಾಯ್.